ಇನ್ನು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜಾತಿ ಗಣತಿ ಅಧ್ಯಯನ ಮಾಡಲು ನಮಗೂ ಹೇಳಿದ್ದಾರೆ. ಏನಿದೆ ಅಂತ ನಮಗೂ ಗೊತ್ತಿಲ್ಲ, ಅಧ್ಯಯನ ಮಾಡಬೇಕು. ಜಾತಿ ಗಣತಿ ವರದಿ ಮಂಡನೆ ಆಗುವುದು ಬಹಳ ಅವಶ್ಯಕತೆ. ರಾಜ್ಯದಲ್ಲಿ ಜಾತಿ ಜನಗಣತಿಗೆ ವಿರೋಧದ ಪ್ರಶ್ನೆಯೇ ಇಲ್ಲ. ಅಂಕಿಅಂಶಗಳ ಆಧಾರದ ಮೇಲೆ ಸದನದಲ್ಲಿ ಚರ್ಚೆ ಆಗಬೇಕು ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಯಾರ ಒತ್ತಡಕ್ಕೂ ಕೂಡ ಬಣಿದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಗೋದು ಭಾಳ ಅವಶ್ಯಕತೆ ಇದೆ. ಈಗಾಗಲೇ DCM ಅವ್ರು ಹೇಳಿದ್ರು, ಅದು ಎದಕ್ಕೆ ಮಾಡ್ತಾ ಇದೆ ಅಂದರೆ ಅವರು ಪ್ರಗತಿಗಾಗಿ ಮಾಡ್ತಾ ಇದ್ದೀವಿ, ಅವ್ರ ಬಗ್ಗೆ ಸ್ಕೀಮ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಸೊ ಅಷ್ಟಕ್ಕೆ ಸೀಮಿತವಾಗಿದೆ. ಅವ್ರು ಹೇಳಿದಂಗೆ ಜಾತಿ ಜನಗಣತಿ ಮಾಡೋದು ಈ ಸಾರಿ ಸೆಂಟ್ರಲ್ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ವರ್ಷ ಬಹುಶಃ. ಸೊ ಹೀಗಾಗಿ ಅದನ್ನು ಮಾಡುವಂಥ ಅಧಿಕಾರ ನಮಗಿಲ್ಲ. ಸೊ ನಾವು ಮಾಡಿದ್ದು ಸ್ಥಿತಿಗತಿ ಮಾಡಿದ್ವಿ, ಜನರ ಸ್ಥಿತಿಗತಿ ಅಧ್ಯಯನ ಮಾಡಿದ್ವಿ. ಮನೆ ಹೆಂಗಿದೆ, ಯಾವ ರೀತಿ ಮನೆ ಕ್ಯಾಟಗರಿ ವೈಸು, ಅವರಲ್ಲಿ ಮನೆಯಲ್ಲಿ ಏನು ವ್ಯವಸ್ಥೆ ಇದೆ, ಸುವ್ಯವಸ್ಥೆಗಳದ ಅಂತ ಆ ಸ್ಟಡಿ ಮಾಡಿದ್ವಿ. ಅದನ್ನು ಮಂಡನೆ ಮಾಡಿದ್ವಿ ಹೊರತಾಗಿ ಅದರಾಗಿ ವಿರೋಧ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತು ಈಗಾಗಲೇ ಅದೇನು ಸರ್ಕಾರ ಒಪ್ಕೊಂಡಿಲ್ಲ, ಇನ್ನೂ ಏನು ಒಪ್ಕೊಂಡಿಲ್ಲ. ಮತ್ತು ಕ್ಯಾಬಿನೆಟಲ್ಲಿ ಎಲ್ಲ ಸಮುದಾಯದ ಸಚಿವರಿದ್ದಾರೆ, ಶಾಸಕರಿದ್ದಾರೆ. CM ಅವ್ರಿಗೂ ಇವತ್ತು ಕೂಡ ಮೊನ್ನೆ ಕೂಡ ಹೇಳಿದ್ದೆ ಬೆಂಗಳೂರಲ್ಲಿ, ಇವತ್ತು ವಿನಂತಿ ಮಾಡ್ಕೊಂಡು ಒಂದು 3 ದಿವಸ ಸದನ ಕರಿಬೇಕು, ಸದನದಲ್ಲಿ ಚರ್ಚೆ ಆಗಬೇಕು. ಅಂದರೆ ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು ಏನಿದೆ ಅಂತ. ಅದರಲ್ಲಿ ಸುಮ್ಮನೆ ನಾವು ಕ್ಯಾಬಿನೆಟಲ್ಲಿ ಮಾಡೋದಲ್ಲ, 30 ಜನ ಕೂತು 3 ದಿವಸ ಸಮಗ್ರವಾಗಿ ಚರ್ಚೆ ಆಗಬೇಕು. ಅಲ್ಲ, ವಿರೋಧ ಪ್ರಶ್ನೆ ಇಲ್ಲ ರೀ. ಈಗ ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತೈತಿ, ಅದಾದಮೇಲೆ ಸದನಕ್ಕೆ ಬರಬೇಕು. ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ, ಸದನದಲ್ಲಿ 3 ದಿವಸ ಚರ್ಚೆ ಆಗಬೇಕು. ಸೊ ಆವಾಗ ಅಂಕಿಅಂಶ ಮೇಲೆ ಚರ್ಚೆ ಆಗ್ತದೆ. ಇಲ್ಲ ನೋಡಿ, ಅದು ಆಗೋದು ಭಾಳ ಅವಶ್ಯಕತೆ ಇದೆ. ಈಗಾಗಲೇ DCM ಅವ್ರು ಹೇಳಿದ್ರು, ಅದು ಎದಕ್ಕೆ ಮಾಡ್ತಾ ಇದೆ ಅಂದರೆ ಅವರು ಪ್ರಗತಿಗಾಗಿ ಮಾಡ್ತಾ ಇದ್ದೀವಿ, ಅವ್ರ ಬಗ್ಗೆ ಸ್ಕೀಮ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಸೊ ಅಷ್ಟಕ್ಕೆ ಸೀಮಿತವಾಗಿದೆ. ಅವ್ರು ಹೇಳಿದಂಗೆ ಜಾತಿ ಜನಗಣತಿ ಮಾಡೋದು ಈ ಸಾರಿ ಸೆಂಟ್ರಲ್ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ.